ಎಸ್ ರಾಜ್ ಕಪ್ ನಿಮಗೆ ನೇರ ಪ್ರಸಾರಕ್ಕೆ ಮತ್ತೊಮ್ಮೆ ಸ್ವಾಗತ. ವಿಜಯ್ ಮತ್ತು ಅವ್ರ ಮೇಲೆ ಹೋಗಿದ್ದಾರೆ. ಹಲೋ, ಚೆನ್ನಾಗಿದ್ದೀರಲ್ವಾ? ಸೊ ನಮ್ಮೊಂದಿಗೆ ಹಿರಿಯ ನಟರಾದ ದೊಡ್ಡಣ್ಣ ನಮ್ಮೊಂದಿಗೆ ಸೇರ್ಪಡೆ ಆಗಿದ್ದಾರೆ. ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಇನ್ನು ಮೀಡಿಯಾ ಟೀಮ್ನ ಉಸ್ತುವಾರಿ ಹೊತ್ತಿರುವಂತಹ ಹಿರಿಯ ಪತ್ರಕರ್ತರಾದ ಸದಾಶಿವ ಶೆಣೈ ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಸ್ವಾಗತ ಸರ್. ನಮಸ್ಕಾರ. ಸೊ ದೊಡ್ಡಣ್ಣ ಸರ್ ಹೇಳಿ. ಎಸ್, ನಾವು ಸುಮಾರು ದಿನಗಳಿಂದ ಕ್ರಿಕೆಟ್ ಮ್ಯಾಚ್ ಪ್ರಾಕ್ಟೀಸ್ ನೋಡ್ತಾ ಇದ್ದೀವಿ, ಸಂಭ್ರಮ ಸಂತೋಷ ನೋಡ್ತಾ ಇದ್ದೀವಿ. ನೀವು ಕೂಡ ಅದರಲ್ಲಿ ಭಾಗಿಯಾಗಿದ್ರಿ. ಸೊ ಒಟ್ಟಾರೆ ಈ ಪ್ರಕ್ರಿಯೆ ಬಗ್ಗೆ ತಾವೇನು ಹೇಳ್ತೀರಾ? ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ನಿರ್ದೇಶಕರ ಸಂಘದವರು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ತಡವಾಗಿ ಆದ್ರೂ ಅಡವಾಗಿ ಈ ಕೆಲಸ ಆಗ್ತಾ ಇದೆ. ಯಾಕೆಂತಂದರೆ ಅವರೆಲ್ಲ ಸ್ಟಾರ್ ಮೇಕರ್ಸ್ ಇದ್ದಂಗೆ. ಹಾಗಾಗಿ ಅವರು ಏನೇ ಮಾಡಿದ್ರು ಸಹಿತ ತುಂಬ ಚೆನ್ನಾಗಿರುತ್ತೆ, ಶಿಸ್ತುಬದ್ಧವಾಗಿರುತ್ತೆ. ನಮ್ಮ MS ರಮೇಶ್ ಅವರಾಗಿರ್ಬೋದು, ನಾಗೇಂದ್ರ ಪ್ರಸಾದ್ ಆಗಿರ್ಬೋದು, ಯೋಗೀಶ್ ಹುಣಸೂರ್ ಅವರಾಗಿರ್ಬೋದು, ಎಲ್ಲ ಕೆಲಸನ ಉಸ್ತುವಾರಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಎಲ್ಲ ಕೆಲಸಗಳನ್ನು ನಮಗೆ ಸರಿಯಾಗಿ ಹಂಚಿದ್ದಾರೆ. ನಾವು ಮಾಡ್ತಾಯಿದ್ವಿ ನೋಡಿ, ಹೆಂಗೆ ಬೆನ್ನಿಗೆ ಸಿಗ್ತಾ ಇದ್ದಾರೆ. ನಾನೇನಾದ್ರೂ ಅಂಪೈರ್ ಆಯಿತು ಅಂತಂದರೆ ಔಟ್ ಕೊಡ್ದಂಗೆ ಇರಲಿ ಅಂತ ಇವೆಲ್ಲ ಮಾಲಿಶ್ ಮಾಡ್ತಾ ಇದ್ದಾರೆ ಈಗಲಿಂದಲೇ. ಅದು ಲೆಕ್ಕ ಹಾಕಿ ನೆಕ್ಸ್ಟ್ ಚೆನ್ನಾಗಿ ಆಗ್ಬೋದು. ಔಟ್ ಕೊಡೋಕ್ಕಿಂತ ನೀವು ಕಣ್ಣು ಮುಚ್ಕೊಂಬಿಡಿ, ಬಾಲ್ ಕೊಡೋವಾಗ ನಾವು ನೋಡಿಲ್ಲಪ್ಪ ಅಂದ್ಬಿಡ್ಬೋದಲ್ಲ. ಮ್ಯಾಚ್ ಫಿಕ್ಸಿಂಗ್. ಹಂಗಾಗಿ ನಿರ್ಮಾಪಕರು ವಲಯದವರು, ಚಲನಚಿತ್ರ ನಿರ್ದೇಶಕರ ಸಂಘದವರು, ಆಮೇಲೆ ಚಲನಚಿತ್ರ ಕಲಾವಿದರು ಮತ್ತು ಎಲ್ಲರೂ ಒಗ್ಗಟ್ಟಾಗಿ, ಕಾರ್ಮಿಕ ಸಂಘದವರು, ಒಕ್ಕೂಟದವರು ಎಲ್ಲರೂ ಒಗ್ಗಟ್ಟಾಗಿ ನಾವು ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀವಿ. ಬ್ಯೂಟಿಫುಲ್ ಸರ್. ಸೊ ಯು ಆರ್ ಎಂಜಾಯಿಂಗ್ ಕಂಪ್ಲೀಟ್? ತುಂಬ ಸಂತೋಷವಾಗಿ, ಓಕೆ, ಆನಂದದಿಂದ ಹಬ್ಬದ ಸಡಗರವನ್ನು ಅನುಭವಿಸ್ತಾ ಇದ್ದೀವಿ. ಓಕೆ, ಗ್ರೇಟ್ ಸರ್. ಸೊ ನಿಮ್ಮ ಜೊತೆಗೆ ಇನ್ನೂ ಮಾತಾಡ್ತೀನಿ. ಶೆಣೈ ಸರ್, ನೀವು ಹೇಳಿ, ಮೀಡಿಯಾ ಟೀಮ್ ಅಂದರೆ ನಮ್ಮ ಪ್ರತಿನಿಧಿ ನೀವು. ಸೊ ಕ್ಯಾಪ್ಟನ್ ಆಗಿದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ನಮ್ಮಲ್ಲಿ ಮೀಡಿಯಾದಲ್ಲಿ ನಿಮಗೆ ಗೊತ್ತು, ಸಾಧಾರಣ ಒಂದು 50-60 ಜನ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ನಮ್ಮ 15 ಜನ ಸೆಲೆಕ್ಟ್ ಮಾಡದೆ ನಮಗೆ ಒಂದು ದೊಡ್ಡ ಕಷ್ಟದ ಕೆಲಸ. ತಂಡ ಆಯ್ಕೆ, ಆಮೇಲೆ ಕಳೆದ 8-9 ವರ್ಷದಿಂದ ನಾವು ನಿರಂತರವಾಗಿ ಕ್ರಿಕೆಟ್ ಆಡ್ತಾ ಇದ್ವಿ. ವಿಷ್ಣುವರ್ಧನ್ ಅವರು ಸ್ನೇಹಲೋಕ ತಂಡ ಮಾಡಿದಾಗ ನಾವು ಅವ್ರ ಜೊತೆ ಎವ್ರಿ ಸಂಡೇ ಆಡಿದ್ದೀವಿ. ಶಿವರಾಜ್ ಕುಮಾರ್ ಅವರ ತಂಡ ಎಲ್ಲೋದ್ರೂ ಸಹಿತ ಈ ಕಲಾವಿದರ ಸಹಾಯ ಬೇಕೇ ಬೇಕು ನೋಡಿ. ಅಲ್ಲೂ ಸಹಿತ ವಿಷ್ಣುವರ್ಧನ್ ಅವರ ಸ್ನೇಹಲೋಕ ಜೊತೆನೇ ಆಡಿ ಕಲ್ತ್ಕೊಂಡಿರೋದು. ಮುಂದಕ್ಕೆ ಶಿವಣ್ಣ ಅವರ ಟೀಮ್ ಜೊತೆ ಒಂದು 2-3 ಸತಿ ಆಡಿದ್ದೀವಿ. ಸುದೀಪ್ ಅವ್ರ ಜೊತೆ ಆಡಿದ್ದೀವಿ. ಆಮೇಲೆ ನಾವು ನಿಮ್ಗೆ ಗೊತ್ತೇ ಇದೆ, ರಾಜಕಾರಣಿಗಳ ಜೊತೆ ಒಂದು 2-3 ಪಂದ್ಯ ಆಡಿದ್ವಿ. ಇಲ್ಲಿ KSCಯಲ್ಲಿ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ ಗೆದ್ದದ್ದು ಪರ್ಸೆಂಟೇಜ್ ಎಷ್ಟಿದೆ? ನಾವು ಈಕ್ವಲ್ ಅಂತ ಹೇಳ್ಬೋದು, ಅಥವಾ 60-40. ನಾವು 40 ಅಂದರೂ ಪರವಾಗಿಲ್ಲ. ಆಮೇಲೆ ಒಮ್ಮೆ ನಾವು ಸೆಂಟ್ರಲ್ ಜೈಲು ಪರಪ್ಪನಾರ ಅಗ್ರಹಾರದ ಕೈದಿಗಳ ಜೊತೆ ಒಮ್ಮೆ ಪ್ರೇಮ್ ಅವರು ಬಂದಿದ್ರು. ಅವತ್ತು ಇನಾಗ್ರೇಷನ್ ಮಾಡಿದರು. ಅವ್ರ ಜೊತೆ ಒಂದು ದಿನ ಇಡೀ ಆಡಿದ್ದೀವಿ. ಈ ಪೊಲೀಸ್ ಕಮಿಷನರ್ ಜೊತೆ ಆಡಿದ್ವಿ. ಅಂದರೆ ಈ ಸಮಾಜದ ವಿವಿಧ ವರ್ಗದವ್ರ ಜೊತೆ ನಾವು ಒಂಥರ ಆಟ ಪ್ಲಸ್ ಇಂಟ್ರಾಕ್ಷನ್ ಅದು. ಓಕೆ, ನೀವು ಹೇಳಿದ್ರಿ ನೀವು ಕೈದಿಗಳ ಜೊತೆ ಆಡಿದ್ರಿ ಅಂತ, ರಾಜಕಾರಣಿಗಳ ಜೊತೆ ಆಡಿದ್ರಿ ಅಂತ ಹೇಳಿ. ನೀವು ಪರಪ್ಪನ ಅಗ್ರಹಾರಕ್ಕೆ ಈಗ ಹೋದ್ರೆ ನಿಮಗೆ ಕೈದಿಗಳು ರಾಜಕಾರಣಿಗಳೆಲ್ಲ ಸಿಗ್ತಾರೆ. ಸೊ ಅದು ಒಂದು ಕಡೆ ಇರಲಿ. ಸೊ ದೊಡ್ಡಣ್ಣ ಸರ್, ನೀವು ಯಾವ ಥರ ಭಾಗಿಯಾಗ್ತಾ ಇದ್ದಾರೆ ಇದರಲ್ಲಿ? ಅಂದರೆ ಇಡೀ ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ಯಾವ ಥರ ನೋಡ್ತೀವಿ ನಾವು? ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಯಾವ ಥರ ನೋಡಬೇಕು, ಜೊತೆಗೆ ಈ ಫಂಕ್ಷನ್ಗಳಲ್ಲಿ, ಪ್ರೋಗ್ರಾಮ್ಗಳಲ್ಲಿ ನೀವು? ಗೌರಿ, ನಿಜ ಹೇಳಬೇಕು ಅಂತಂದರೆ ನಾವು ಆಟ ಆಡಲ್ಲ. ಯಾಕೆಂದರೆ ನಾವು ಆಟ ಆಡಬೇಕು ಅಂತಂದರೆ ಬ್ಯಾಟು ಬಾಲು ವಿಕೆಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಯಾಕೆ ಅಂದರೆ ಕಬ್ಬಿಣದ ಬಾಲೆ ಆಗಬೇಕು, ಕಬ್ಬಿಣದ ಬ್ಯಾಟೆ ಆಗಬೇಕು. ಮರ್ದವಾದರೆ ಪುಡಿ ಆಗೋಗ್ಬಿಡ್ತವೆ. ಅದಕ್ಕೋಸ್ಕರ ಹುಡುಗರಿಗೆ ಏನಿದ್ರು ಆಡಕ್ಕೆ ಬಿಟ್ಬಿಟ್ಟು ನಾವು ಸುಮ್ಮನೆ ಕುತ್ಕೊಂಡು ನೋಡ್ತೀವಿ, ಅಂಪೈರ್ ಆಗ್ತೀವಿ. ಓ ಗ್ರೇಟ್. ಒಂದೊಂದ್ಸರಿ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಅಂದ್ಬಿಟ್ಟು ಇಲ್ಲ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಈಗ ಆ ಥರ ಮಾಡುವಂತ ದಾರಿಲಿ ಹೇಳಿ ಕರ್ಕೊಂಬಂದ್ರು. ಆದ್ರೆ ಹಂಗೆಲ್ಲ ಮಾಡಲ್ಲ, ನ್ಯಾಯ ಸಮ್ಮತವಾಗಿ ಮಾಡ್ತೀವಿ. ಮಸಾಜ್ ಮಾಡ್ತೀವಿ ನಾವು. ಲಕ್ಷಾಂತರ ಕಣ್ಣುಗಳು ನೋಡ್ತಾ ಇರೋದ್ರಿಂದ ನಾವು ಮೋಸ ಮಾಡೋಕ್ಕಾಗಲ್ಲ. ಓಕೆ ಓಕೆ, ಗ್ರೇಟ್ ಸರ್. ಇನ್ನು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮಲ್ಲಿ ಸರ್? ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೇಳಬೇಕು ಅಂತಂತಂದರೆ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರನ್ನ ಕೇಳಬೇಕು. ನಾಳೆ ಬೆಳಗ್ಗೆ ಚಾರ್ಟ್ ನಮ್ಮ ಕೈಗೆ ಬಂದ್ಬಿಡುತ್ತೆ 11 ಗಂಟೆ ಒಳಗಡೆ. ಅವಾಗ ಕೇಳಿದರೆ ಈ ಪ್ರಶ್ನೆಗೆ ಸರಿಯಾಗಿ ಸಮರ್ಪಕವಾಗಿ ಉತ್ತರ ಹೇಳ್ಬೋದಾಗಿತ್ತು. ಒಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಎಲ್ಲ ಚಲನಚಿತ್ರ ಕಲಾವಿದರು ಭಾಗವಹಿಸ್ತಾರೆ. ಓಕೆ, ಸೊ ಈ ಸಂದರ್ಭಕ್ಕೆ ತಕ್ಕಂಗೆ ಅಂತಂದರೆ ಈ ಏನು ಥೀಮ್ ಸಾಂಗ್ ಮಾಡಿದ್ದೀವಿ, ನೀವು ನೋಡಿದ್ರೆ ಹಾಡನ್ನು?
ಖಂಡಿತ ನೋಡಿಲ್ಲ. ಏ, ನಾವು ನಮ್ಮ ನಾಗಶೇಖರ್ ಅವರ ನಿರ್ದೇಶನದಲ್ಲಿ ಅದನ್ನ ಚಿತ್ರೀಕರಿಸಲಾಯಿತು. ನೀವು ತೋರಿಸಿದ್ರೆ ನಾವೆಲ್ಲರೂ ಖಂಡಿತವಾಗ್ಲೂ ನೋಡೋದಕ್ಕೆ ಬಹಳ ಕಾತರರಾಗಿದ್ದೇವೆ. ಎಸ್, ನಾವು ಈ ಹಾಡನ್ನು ನೋಡ್ಕೊಂಡು ಬರೋಣ. ಈ ಹಾಡಿನ ಬಗ್ಗೆ ಮತ್ತೊಂದ್ಸಲ ಹೇಳೋದಾದ್ರೆ ಕವಿರಾಜ್ ಇದರ ಸಾಹಿತ್ಯ ಬರೆದಿದ್ದಾರೆ, ಅಭಿಮನ್ ರಾಯ್ ಇದರ ಮ್ಯೂಸಿಕ್ ಮಾಡಿದ್ದಾರೆ, ಜೊತೆಗೆ ಚೈತ್ರ ಮತ್ತು ಅವಿನಾಶ್ ಈ ಹಾಡನ್ನು ಹಾಡಿದ್ದಾರೆ ಮತ್ತು ಇದರ ಸಂಪೂರ್ಣ ಉಸ್ತುವಾರಿ ಹೊತ್ಕೊಂಡದ್ದು ನಿರ್ದೇಶಕ ಮತ್ತು ನಟ ಆಗಿರುವಂತಹ ನಾಗಶೇಖರ್. ಬನ್ನಿ ಈ ಹಾಡನ್ನು ನೋಡ್ಕೊಂಡು ಬರೋಣ. ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಒಂದಾಗೋಣ ಒಂದಾಗಿ ಬಾಳೋಣ ಒಂದಾಗೋಣ ಒಂದಾಗಿ ಆಡೋಣ. ಬದುಕಲಿ ಏನೇ ಬರಲಿ ಒಗ್ಗಟ್ಟಲಿ ನಂಬಿಕೆ ಇರಲಿ, ಶಾಂತಿಯು ಹಸಿರಾಗಿರಲಿ ಪ್ರೀತಿಯ ಉಸಿರಾಗಿರಲಿ. ಕನ್ನಡತನ ಬಿಡನೆಂಬ ಛಲವಿರಲಿ ಮನದಲ್ಲಿ, ಒಂದಾಗೋಣ ಒಂದಾಗಿ ಬಾಳೋಣ. ರಾಜಣ್ಣನ್ನ ನಾವೆಲ್ಲ ಸ್ಮರಿಸೋಣ, ನಮ್ಮಣ್ಣನ ಕನಸನ್ನ ನಾವು ನನಸು ಮಾಡೋಣ. ಒಂದಾಗೋಣ ಒಂದಾಗಿ ಬಾಳೋಣ ಒಂದಾಗೋಣ ಒಂದಾಗಿ ಆಡೋಣ. Come on, let's play for Raj Cup. Scream and shout for Raj Cup. The spirit of the game is Raj Cup. The one and only Raj Cup. Raj Cup. ಎಸ್, ದ ಓನ್ಲಿ ಒನ್ ನಾಗ್ ಅವ್ರು ಮಾಡಿದಂಥದ್ದು, ನಾಗಶೇಖರ್ ಉಸ್ತುವಾರಿ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿ ಸಲ ನೋಡಿದಾಗಲೂ ಕೂಡ ಹೆಚ್ಚು ಇಷ್ಟ ಆಗ್ತಾ ಹೋಗ್ತಾ ಇದೆ ಹಾಡು. ಸೊ ಥ್ಯಾಂಕ್ಸ್ ಟು ನಾಗಶೇಖರ್. ಸೊ ಈ ಚರ್ಚೆನ ಮುಂದುವರ್ಸೋಣ. ಸೊ ಈಗ ಹುಬ್ಳಿನಲ್ಲಿ ಏನು ಆಟ ಆಡೋಕ್ಕೆ ಹೋಗ್ತಾ ಇದ್ದೀರಾ, ಏನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ರೆ? ಕ್ರೌಡನ್ನ ಸಪೋರ್ಟ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು, ನಿಮ್ಮ ನಿರೀಕ್ಷೆಗಳೇನಿದೆ ಶಣೆಯವರು? ಕ್ರೌಡ್ ಖಂಡಿತವಾಗಿ ಇದ್ದೇ ಇರುತ್ತೆ, ಯಾಕಂದರೆ ಇಡೀ ಕನ್ನಡ ಚಿತ್ರರಂಗವೇ ಅಲ್ಲಿ ಸೇರ್ತಾ ಇದೆ ಅಂದರೆ. ಆಮೇಲೆ ಹುಬ್ಬಳ್ಳಿ ಹೇಳಿ ಕೇಳಿ ನಮ್ಮ ಕನ್ನಡ ಚಿತ್ರರಂಗ ಇವರಿಗೆಲ್ಲ ಗೊತ್ತು, ನಾಯಕ ನಟರಿಗೆ ಇಡೀ ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಕಲೆಕ್ಷನ್ ಆಗೋದೇ ಹುಬ್ಬಳ್ಳಿ. ಅಲ್ಲಿ ತಾರೆಯರು ನೋಡೋಕ್ಕೆ ಅವರು ಒಂದು ಆತುರ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ದೊಡ್ಡ ಕ್ರೌಡ್ ಇದ್ದೇ ಇರುತ್ತೆ. ಕ್ರೌಡೆಲ್ಲ ಅವರಿಗೆ ಸಪೋರ್ಟ್ ಇರುತ್ತೆ, ಆದರೂ ನಾವು ಚೆನ್ನಾಗಿ ಆಡ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆಡುವ ಧೈರ್ಯ ಇದೆ ನೋಡಿ. ತುಂಬ ಒಳ್ಳೆ ಚೆನ್ನಾಗಿದೆ ಟೀಮ್. ಇವನ್ ದೇ ಪ್ಲೇ ವೆರಿ ವೆಲ್, ವೆರಿ ಬ್ಯೂಟಿಫುಲ್. ಅವ್ರದ್ದು ಚೆನ್ನಾಗಿದೆ, ಎಲ್ಲರೂ ಟೀಮು ತುಂಬಾ ಚೆನ್ನಾಗಿದೆ. ಎವ್ರಿಬಡಿ ಎಲ್ಲ ಒಳ್ಳೆ ಫಾರ್ಮಲ್ ಇದೆ. ನಾನು ಹೇಳ್ತಿದ್ದೀನಲ್ಲ ಗೌರೀಶ್, ನಾವು ತಮಾಷೆ ಮಾಡ್ಕೊಳ್ತಿರ್ಬೋದು ಇಲ್ಲಿ, ಬಟ್ ಅಲ್ಲಿ ಆಟ ಆಡ್ಬೇಕಾದ್ರೆ ಒಬ್ಬೊಬ್ರು ಎಂತೆಂತ ಒಳ್ಳೊಳ್ಳೆ ಆಟಗಾರರು ಅಂತ ಸೀರಿಯಸ್ ಆಗಿ ಆಡ್ತಾರೆ. ತುಂಬಾ ಚೆನ್ನಾಗಿ ಆಡ್ತಾರೆ. ತುಂಬಾ ಚೆನ್ನಾಗಿ ಆಡ್ತಾರೆ ಇವ್ರ ಟೀಮ್ ನಿಜವಾಗ್ಲೂ ಸ್ಟ್ರಾಂಗ್ ಇದ್ದಾರೆ. ನಿಮ್ಮ ಟೀಮಲ್ಲಿ ಸ್ಟಾರ್ಗಳೆಲ್ಲ ಯಾರಿದ್ದಾರೆ ಸರ್? ನಮ್ಮ ಟೀಮಲ್ಲಿ ದಿಗಂತ್ ಇದ್ದಾರೆ, ಓಕೆ, ದೆನ್ ಕಾರ್ತಿಕ್, ರಮೇಶ್ ಇರ್ಬೇಕು, ರಮೇಶ್ ಅರವಿಂದ್ ಅವರು, ಸಾಧು ಕೋಕಿಲ್ ಅವರು, ಇನ್ನೊಬ್ರು ಸಾಧು ಅಜಯ್ ಕೋಕಿಲ ಒಬ್ಬ ಅಜಯ್ ರಾವ್. ಸಾಕು, ಸಿಕ್ಸರ್. ಸರ್ ನಿಜ ಹೇಳ್ತಾ ಇದ್ದೀರಾ ನೀವು? ಹಾ? ನಿಜನಾ ಸಿಕ್ಸರ್ ಹೊಡಿತಾರ? ಸರ್, ನಾನು ನಿಜವಾಗ್ಲೂ ಅವ್ರಿಗೆ ಅವಮರ್ಯಾದೆ ಮಾಡ್ತೀನಿ ಹತ್ರ. ಅವ್ರು 90 ಅಂತ ಹೊಡಿತಾರೆ. 90 ಅಂತೂ ಡೆಫಿನೆಟ್ ಆಗಿ ಹೊಡಿತಾರೆ. ಸೊ ಹಾಗೆ ಒಟ್ಟಿನಲ್ಲಿ ಭರ್ಪೂರ್ ದಿಗಂತ್ ಮನೋರಂಜನೆ. plays well. ಹೌದಾ? ದಿಗಂತ್. ಇಲ್ಲ, ಅವ್ರ ಟೀಮಲ್ಲಿ ಅವ್ರು ಏನ್ ಹೇಳಿದ್ರು ಎಲ್ಲರೂ ಒಳ್ಳೆ players. ಎಲ್ಲ ಒಳ್ಳೆ player. ಆಮೇಲೆ ಕಾಶಿನಾಥ್ ಅವ್ರ ಮಗ ಅಭಿಮನ್ಯು ಅವರು ಸೂಪರ್ ಪ್ಲೇಯರ್, ವೆರಿ ಗುಡ್ ಅಭಿಮನ್ಯು ಸೂಪರ್ ಪ್ಲೇಯರ್. ಅವರು ಬರ್ತಾ ಇದ್ದಾರೆ. ಅಭಿಮನ್ಯು, ಧ್ರುವ ಇವರೆಲ್ಲ ಅಯ್ಯೋ ಧ್ರುವ ಯಾರಲ್ಲಿರೋದು? ಧ್ರುವ Dancers. dancers. Dancers ತುಂಬಾ captain. ಚೆನ್ನಾಗಿ ಆಡ್ತಾರೆ ನೋಡಿದ್ರೆ. ಸರ್ ವಿಜಯ್, ನಿಮ್ದು ಫೈಟರ್ಸ್ ಟೀಮ್ ಅಲ್ವಾ ನಿಮ್ದು? ಓಕೆ. ಪ್ರೇಮ್, ಫೈಟರ್ಸ್ ವೈಸ್ ಕ್ಯಾಪ್ಟನ್. ನೀವು ರಾಜಕಾರಣಿಗಳ ಟೀಮ್? ಇಲ್ಲ, ಪ್ರೊಡ್ಯೂಸರ್ಸ್ ಟೀಮ್. ಓಕೆ ಓಕೆ ಓಕೆ. ರಾಜಕಾರಣಿ ಟೀಮ್ ಇವರು ಉಪೇಂದ್ರ. ಪಕ್ಕದಲ್ಲಿ ಕುಸ್ತಿ ಟೀಮ್. ರವಿ. ಅಲ್ಲ ನಿಮ್ ವಿಜಯ್, ನೀವು ಹೇಳ್ತಾ ಇರೋದು ನನಗೆ ಅನ್ಸುತ್ತೆ ನಿಮ್ಗೆ ಕುಸ್ತಿ ಬಗ್ಗೆ ಎಷ್ಟು ವ್ಯಾಮೋಹ ಇದೆ ಅಂತ ನೋಡಿ ಸರ್, ಗುರು ಶಿಷ್ಯ ಇಲ್ಲೇ ಇದ್ದಾರೆ, ಕೇಳ್ಕೊಡಿ ಸರ್. ನಮ್ಗೆ ಸರ್ ಗುರು ಅವ್ರ ಉಸ್ತಾದ್. ಉಸ್ತಾದ್ ಸೋಲೆ ಇಲ್ಲ, ಅದಕ್ಕೇನೆ ಸೋಲೆ ನೋಡಿಲ್ಲ ಅವರು.
ನಮ್ಮ ಚೀಟ ಇದನ್ನ ಬ್ಲಾಕ್ ಚೀಟ ಅವನ್ನ ನಾವು ಗ್ಯಾರಂಟಿ ಆರ್ಟಿಸ್ಟ್ ಅಸೋಸಿಯೇಷನ್ ಅವ್ರು ಗ್ಯಾರಂಟಿ ಸೋಲಿಸ್ತೀವಿ. ಗೆಲ್ಲೋದು ಏನ್ ತರ ನಾವೇ ಗೆಲ್ಲೋದು. ಅದಕ್ಕೆ ಅವ್ರು ಇನ್ನೊಂದು ಪ್ಲಾನ್ ಮಾಡಿದಾರೆ ಗೊತ್ತಾ? ಏನ್ ಗೊತ್ತಾ? ಅವ್ರು ನೆಕ್ಸ್ಟ್ ವರ್ಷ ಹುಬ್ಳಿನಲ್ಲಿ ಕುಸ್ತಿ ಕಪ್ ಮಾಡ್ತಾ ಇದಾರೆ. ಅದ್ರಲ್ಲಿ ಅವರೇ ಗೆಲ್ಲೋದು, ಅವ್ರ ತಾರ. ಅಪ್ಲಿಕೇಶನ್ ಇವಾಗಲೇ ಕಳ್ಸ್ಬೋದು, ತರ ಮೇಲೆ ಫೈಟ್ ಮಾಡೋರು. ಸೊ ಈ ಎಲ್ಲ ತಮಾಷೆಗಳ ಮಧ್ಯೆ ಸೀರಿಯಸ್ ಆಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ಹೇಳಿದ್ರಿ ನೀವು. ಜೊತೆಗೆ ಉತ್ತರ ಕರ್ನಾಟಕದ ಜನರಿಗೆ ಒಂದು ಮನೋರಂಜನೆ. ಸರ್ ನೀವು ಹೇಳಿ ನನಗೆ, ಉತ್ತರ ಕರ್ನಾಟಕ ಅಂದರೆ ನಾವು ಕಲೆಕ್ಷನ್ ದೃಷ್ಟಿಯಿಂದ ಮತ್ತು ಒಂದು ಸಮೂಹ ಏನು ಇಷ್ಟಪಡುತ್ತೆ ಆ ದೃಷ್ಟಿಯಿಂದ ಅದು ಅದ್ಭುತವಾದ. ನಿಮ್ಮ ರಿಲೇಷನ್ ಹೇಗಿದೆ? ರಿಲೇಷನ್ಶಿಪ್ ವಿತ್ ಹುಬ್ಳಿ, ವಿತ್ ನಾರ್ತ್ ಕರ್ನಾಟಕ ನಿಮ್ಮ? ಸರ್, ನಾರ್ತ್ ಕರ್ನಾಟಕದ ಸ್ನೇಹಿತರುಗಳು ಬಹಳ ಜನ ಇದ್ದಾರೆ. ಬಹಳ ಜನ ಅಂತಂದ್ರೆ ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಸ್ನೇಹಿತರುಗಳಿದ್ದಾರೆ. ಕನ್ನಡ ಚಿತ್ರರಂಗ ಒಂದು ಸಾರಿ ಕಷ್ಟಕ್ಕೆ ಸಿಲುಕಿದಾಗ ಇಲ್ಲಿ ಎಷ್ಟೋ ಜನ ಕಲಾವಿದರು ನಾಟಕದ ಕಂಪನಿಗಳಿಗೆ ಹೋಗಿ ಅನ್ನ ಹಾಕಿದ ದೊರೆಗಳು ಅಂತಂತಂದ್ರೆ ಉತ್ತರ ಕರ್ನಾಟಕದ ಜನಗಳು. ಅವ್ರು ಯಾವತ್ತೂ ಕಲಾವಿದರನ್ನ ಕೈ ಬಿಟ್ಟೇ ಇಲ್ಲ. ಯಾಕೆಂದ್ರೆ ನಾವು ಅವ್ರನ್ನ ದೊರೆಗಳು ಅಂತಾನೆ ಕರೆಯೋದು. ಒಂದು ಹೆಣ್ಣಿಗಾಗಿರ್ಬೋದು, ಒಬ್ಬ ಕವಿಗಾಗಿರ್ಬೋದು, ಒಂದು ಬಳ್ಳಿಗಾಗಿರ್ಬೋದು, ಒಬ್ಬ ಕಲಾವಿದಂಗಾಗಿರ್ಬೋದು, ಆಶ್ರಯ ಬೇಕೇ ಬೇಕು. ಆಶ್ರಯ ಇಲ್ದಲೇ ಇದ್ರ ಬದುಕಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವೇನೇ ತೊಂದರೆಯಿಂದ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನು ಯಾವತ್ತೂ ಬರಿಗೈಲಿ ಕಳಿಸಿಲ್ಲ. ಅವ್ರು ನಮ್ಮನ್ನು ಈ ಸತಿ ಕೈ ಬಿಡಲ್ಲ ಅನ್ನೋ ನಂಬಿಕೆ, ಧೈರ್ಯ ನಮಗಿದ್ದೇ ಇದೆ. ಅದಕ್ಕೆ ಹೆಸರೇ ಊರ ಹೆಸರು ನೋಡಿ, ಹೂನು ಇದೆ ಬಳ್ಳಿನೂ ಇದೆ. ತುಂಬ ಕರೆಕ್ಟಾಗಿ ಹೇಳಿದ್ರಿ. ಹುಬ್ಬಳ್ಳಿ ಆಗಿದೆ ಈಗ. ಅದು ಹೌದು, ಹೆಬ್ಬಳ್ಳಿ, ಹುಬ್ಬಳ್ಳಿ, ಧಾರವಾಡ, ಹುಬ್ಬಳ್ಳಿ. ಸೊ ಹಾಗೆ ನಿಜಕ್ಕೂ ನಿಮ್ಗೆ ಹೂ ಮತ್ತು ಬಳ್ಳಿ ಎರಡೂ ಸಿಗಲಿ ಅಂತ ಹಾರೈಸ್ತೀನಿ. ಅದ್ರ ಜೊತೆಗೆ ನಮ್ಮ ಶಣೆ ಅವ್ರು ನೀವು ಹೇಳಿ, ಕನ್ನಡ ಚಿತ್ರರಂಗದ ದೃಷ್ಟಿಯಿಂದ ಅಂದರೆ ಏನು ಇನ್ಸೆಪ್ಷನಿಂದ ಈವರೆಗೆ ತುಂಬ ಸಿನಿಮಾಗಳು ಅಲ್ಲಿ ಓಡಿದ್ದು ನಮ್ಗೆ ಗೊತ್ತಿರುವಂಥದ್ದು. ಇನ್ನು ಈ ಥರದ ಫಂಕ್ಷನ್ ಅಲ್ಲ ಆದಾಗ ಇದಕ್ಕಿಂತ ಮುಂಚೆ ಆಗಿದ್ದು ನಿಮ್ಗೆ ನೆನಪಿದೆಯಾ? ಇದಕ್ಕಿಂತ ಮುಂಚೆ ಹುಬ್ಳಿನಲ್ಲಿ, ನಾರ್ತ್ ಕರ್ನಾಟಕದಲ್ಲಿ ಆಗಿದೆ ಅಂದರೆ ಕ್ಯಾಸೆಟ್ ರಿಲೀಸ್ ಫಂಕ್ಷನ್ಗಳಿವೆ. ಶಿವಣ್ಣ ಅವ್ರ ಸಿನಿಮಾದಾಗಿದೆ, ವಿಜಯ್ ಅವ್ರದ್ದಾಗಿದೆ. ಅಪ್ಪಾಜಿದು ಸಿಕ್ಕಾಪಟ್ಟೆ ಸಿನಿಮಾ. ಹೌದು, ಕ್ಯಾಸೆಟ್ ಫಂಕ್ಷನ್ ಅಂತ ಮಾಡ್ತಾರೆ. ಈ ಥರ ಎಂಟರ್ಟೈನ್ಮೆಂಟ್ ಆದದಿಲ್ಲ. ಬಹುಶಃ ಒಂದು ರಾಜ್ಯ ಪ್ರಶಸ್ತಿ ಸಮಾರಂಭ ಒಂದು ಆಗಿತ್ತು, ಅಲ್ಲಿಯ ಜನರ ಜೊತೆ ಒಂದು ಇಂಟ್ರಾಕ್ಷನ್ ಆಗಿತ್ತು. ಅದೆಲ್ಲ ಏನಾಗುತ್ತೆ, ಒಂದು 2-3 ಅವರ್ಸ್ಗಷ್ಟೇ ಕನ್ಫೈನ್ ಆಗಿರುತ್ತೆ. 100 days ಫಂಕ್ಷನ್ಗಳಾಗುತ್ತೆ. ಅಪ್ಪಾಜಿ ಪಿಕ್ಚರ್ಗಳು ಜಾಸ್ತಿ 100 days. ಇಲ್ಲಿ ಬೆಂಗಳೂರು ಫಂಕ್ಷನ್ ಮಾಡಿದ್ರೆ ಅಲ್ಲೂ ಮಾಡಲೇಬೇಕು, ಯಾಕಂದ್ರೆ ಅಷ್ಟೊಂದು ಇದಿದೆ ಅಲ್ಲಿ ಅಪ್ಪಾಜಿ ಇದ್ರದ್ದು. 100 days ಅಂದರೆ ಅಲ್ಲೂ ಮಾಡಬೇಕು. ಸುಜಾತ ಥಿಯೇಟ್ರ್ ಅಂತ ಒಂದಿದೆ, ವೆರಿ ಪಾಪ್ಯುಲರ್ ಥಿಯೇಟ್ರ್. ಆ ಥಿಯೇಟ್ರ್ ಅಂತ ಯಾವಾಗಲೂ ನಮ್ಮ ಫಿಲ್ಮ್ಗಳಾಗಲಿ ಅಪ್ಪಾಜಿ ಫಿಲ್ಮ್ಗಳಾಗಲಿ ಯೂಶುವಲ್ ನಂಬರ್ ಆಫ್ 100 days ಆ ಥಿಯೇಟ್ರಲ್ಲಿ ಯೂಶುವಲ್ ನಡೆದಿರೋದು. ಇವರು ಶಣೆ ಹೇಳಿದ ಪ್ರಕಾರ 2 ಗಂಟೆ 3 ಗಂಟೆಗಳ ಕಾರ್ಯಕ್ರಮ ಅಥವಾ ಒಂದು ಸಂಜೆಯ ಕಾರ್ಯಕ್ರಮ. ಆದರೆ 3 ದಿನಗಳು ಚಿತ್ರರಂಗ, ಇಡೀ ಚಿತ್ರರಂಗ ಹೋಗಿ ಅಲ್ಲಿ ಇದ್ದು ಸೆಟ್ಲ್ ಆಗಿ ಈ ಥರದ ದೊಡ್ಡ ಕಾರ್ಯಕ್ರಮ ಮಾಡ್ತಿರೋದು ನಿರ್ದೇಶಕರ ಸಂಘಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಥ್ಯಾಂಕ್ಸ್ ಹೇಳಬೇಕು. ಅವ್ರು ನಿಜವಾಗ್ಲೂ ಬಹಳ ಕಷ್ಟಪಟ್ಟು ನಮ್ಮನ್ನೆಲ್ಲ ಸೇರಿಸಿದ್ದಾರೆ. ಅದು ದೊಡ್ಡ ಸಾಹಸ. ಅದು ಇವತ್ತು ನಮ್ಮ MS ರಮೇಶ್ ಸರ್ ಅವರು ಹುಟ್ಟಿದಬ್ಬ. ಅವ್ರನ್ನ ಅವ್ರನ್ನ ದಯವಿಟ್ಟು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳಿ. ಆದ್ರೂ ಸಹಿತ ನಿರ್ದೇಶಕರ ಸಂಘನ ಮುಂಚೂಣಿಗೆ ತರಬೇಕು ಅಂತ ಅಹರ್ನಿಶಿ ಓಡಾಡ್ತಾ ಇದ್ದೇವೆ 4-5 ಜೀವಗಳು. ಅದನ್ನ ಕೆಲವ್ರದ್ದು ಹೆಸರುಗಳನ್ನೇ ಹೇಳಿದ್ರೆ ಇನ್ನೊಬ್ರಿಗೆ ಬೇಜಾರಾಗ್ಬೋದು. ಹಂಗಾಗಿ MS ರಮೇಶು, ನಮ್ಮ ಯೋಗೀಶ್ ಹುಣಸೂರು, ನಮ್ಮ ನಾಗೇಂದ್ರ ಪ್ರಸಾದ್ ಗೊತ್ತಾಯ್ತಾ, ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಎಲ್ಲ ಕಡೆ ಮೇಲ್ವಿಚಾರಣೆ ಆಗಿರ್ಬೋದು, ಆಮೇಲೆ ಫೀಲ್ಡಲ್ಲಿ ಎಲ್ಲ ಪ್ಲೇಯರ್ಸ್ನ ನೋಡ್ಕೊಳ್ಳೋದಾಗಿರ್ಬೋದು, ಊಟ ತಿಂಡಿ ಕಾಫಿ ಮತ್ತೊಂದು ಮಗದೊಂದು. ಈ ಕಡೆ ನಮ್ಮ ನಿರ್ದೇಶಕ ಪಾಂಡುವಂತ ಕಡೆ ಕೂತ್ಕೊಂಡು ಪ್ರತಿಯೊಬ್ಬರಿಗೂ ಫೋನ್ ಹಾಯಿಸೋದು. ನಾವು ಎಲ್ಲರೂ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀವಿ. ಹಾಗಾಗಿ ಇದು ಯಶಸ್ವಿ ಆಗಲೇಬೇಕು, ಹಾಗೇ ಆಗತ್ತೆ. ಗ್ರೇಟ್. ಈ ಥರ ಯಶಸ್ವಿ ಆಗಕ್ಕೆ ಹೇಳಿದ್ರೆ ಇನ್ನೊಂದು ಕಾರಣ ಏನಂದರೆ, ನಿಮ್ಗೆ ಗೊತ್ತು, ನಮ್ಮ ದೇಶದಲ್ಲಿ ಕ್ರಿಕೆಟ್ ಒಂದು ಆಟ ಅಲ್ಲ, ಅದೊಂದು ಧರ್ಮ ಅಂತೀವಿ. ಹಾಗೆ ಸಿನಿಮಾ ತಾರೆಗಳು ಅವರೊಂದು ಮಾಯಾ ಲೋಕದಲ್ಲಿರುವ, ಕ್ರಿಕೆಟ್ ಆಟಗಾರರು ಮತ್ತೊಂದು ಮಾಯಾ ಲೋಕದಲ್ಲಿರುವ. ಇದು ಎರಡು ಕೂಡ ಒಬ್ಬರೇ ಆಗಿರ್ತಾರೆ. ಸಿನಿಮಾ ನಟರೇ ಕ್ರಿಕೆಟ್ ಆಡೋದ ಕೂಡಲೇ ಅದರ ನಿರೀಕ್ಷೆ ಜಾಸ್ತಿ ಇರುತ್ತೆ. ಆಮೇಲೆ ಸಿನಿಮಾ ನಟರು ಹೇಗೆ ಓಡ್ತಾರೆ, ಹೇಗೆ ಹೊಡಿತಾರೆ, ಹೇಗೆ ಕ್ಯಾಚ್ ಹಿಡಿತಾರೆ, ಆ ಒಂದು ಕಲ್ಪನೆಯಲ್ಲಿ ನಮ್ಮ ಜನ ಇರ್ತಾರೆ, ಪ್ರೇಕ್ಷಕರು. ಅವರು ಸಿನಿಮಾದಲ್ಲಿ ವಿಜಯ್ ಹೊಡೆದಾಡೋದು ನೋಡಿದ್ದಾರೆ, ಕ್ರಿಕೆಟಲ್ಲಿ ಹೇಗೆ ನಾನು ನಿನ್ನೆ ಅವ್ರ ಜೊತೆ ಆಡುವಾಗ ನೋಡಿದೆ, ಅವ್ರ ಇಡೀ ಟೀಮ್ ಬಾಂಬ್ ಬಿಸಾಕಿದಂಗೆ ಬಾಲ್ ಬಿಸಾಕ್ತಾರೆ. ಆಮೇಲೆ ಶಿವಣ್ಣ ಅವರು ವಿದೌಟ್ ಹೆಲ್ಮೆಟ್ ಆಡ್ತಾರೆ. ನಾನು ಹೇಳಿದೆ ನಮ್ಮ ಟೀಮ್ನವ್ರು, ಸರ್ ಹೆಲ್ಮೆಟ್ ಹಾಕಿ ಅಂತ. ಅವರು ನಂಗೆ ಗೊತ್ತು, ತಮಿಳ್ನಾಡಲ್ಲಿ ಅವರು ಅಂಡರ್-18 ಸೆಲೆಕ್ಟ್ ಆಗಬೇಕಿತ್ತು. ಅಲ್ಲೇನೋ ರಾಜಕೀಯ ಆಗಿ ಬಹುಶಃ ಅವ್ರು ಆಮೇಲೆ ಸುದೀಪ್ ಅವರು ಅಂಡರ್-18 ಸೆಲೆಕ್ಟ್ ಆಗಬೇಕಿತ್ತು.
ಕನ್ನಡ ಚಿತ್ರರಂಗದ ಒಂದು ಯುವ ತಂಡ ಇದೆಯಲ್ಲ, ನನ್ನ ಪ್ರಕಾರ ಒಂದು ಲೀಗ್ ಮ್ಯಾಚ್ ಇವತ್ತು ಆಡ್ಬೋದು, ಅಷ್ಟು ಅದ್ಭುತ ಆಟಗಾರರಿದ್ದಾರೆ ಅವರು. ಕ್ರಿಕೆಟ್ ಆಟಗಾರರಂತ ಅವ್ರನ್ನ ನೋಡ್ಬೇಕಾಗುತ್ತೆ, ನಟ ಅಂತ ಬೇಡ, ಕ್ರಿಕೆಟ್ ಆಟಗಾರರಂತೆ ನೋಡ್ಬೇಕು. ಎಸ್ ಸರ್. ಸೊ ಹಾಗೆ ಯಾವ ನಿರೀಕ್ಷೆ ರಾಜ್ಯದಲ್ಲೂ ಈ ತರದೊಂದು ನಡೆದಿದ್ದು ಉದಾಹರಣೆ ಇದೆಯೋ ಇಲ್ವೋ ನನ್ಗೆ ಗೊತ್ತಿಲ್ಲಪ್ಪ, ಇಲ್ಲ ಅನ್ಸುತ್ತಲ್ವಾ? ಕರ್ನಾಟಕದಲ್ಲಿ ಫಸ್ಟ್ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿ. ತಮಿಳ್ನಾಡಲ್ಲಿದ್ದಾರೆ. ಇಲ್ಲ ನಾನು ಹೇಳೋದು ಈ ತರದೊಂದು ಕಾರ್ಯಕ್ರಮ ಎಸ್ ಡೆಫಿನೆಟ್ ಆಗಿರಲ್ಲ ಅನ್ಸುತ್ತೆ. ಸೊ ಹೀಗೆ ನಿರೀಕ್ಷೆಗಳು ಜಾಸ್ತಿ ಆಗಿದೆ ಹುಬ್ಬಳ್ಳಿ ರಾಜ್ ಕಪ್ ಬಗ್ಗೆ. ಸೊ ಆ ನಿರೀಕ್ಷೆಗಳೆಲ್ಲವೂ ಪೂರ್ತಿ ಆಗ್ತವೆ ಅಂತ ನಮ್ಮ ಒಂದು ಆಶಯ ಇದೆ. ಸೊ ನಾವು ಈ ಕಾರ್ಯಕ್ರಮ ಮುಂದುವರ್ಸೋಣ. ಅಜಯ್ ರಾವ್, ರಾಧಿಕಾ ಪಂಡಿತ್, ಹೀಗೆ ಹಲವು ಜನ ಸ್ಟಾರ್ಗಳು ಬರ್ತಾ ಇದ್ದಾರೆ. ಅವರೆಲ್ಲರ ಜೊತೆಗೆ ಈ ಮಾತುಕತೆ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್.